ಶಾಲಿವಾಹನ ಶಕೆ ರಿಟರ್ನ್ ಆ್ಯಂಡ್ ಡೈರೆಕ್ಟೆಡ್ ಬೈ ಗಿರೀಶ್ ಗೌಡ. ಇದರ ಟ್ರೈಲರ್ನಲ್ಲಿದ್ದ ಕಂಟೆಂಟ್ ಈ ಸಿನಿಮಾವನ್ನು ನೋಡೋ ಹಾಗೆ ಮಾಡ್ತು ಅನ್ಬೋದು. ಒಂದು ಪಕ್ಕಾ ರೂರಲ್ ಬ್ಯಾಕ್ ಡ್ರಾಪ್ ಇರತಕ್ಕಂತಹ ಟೈಮ್ ಲೂಪ್ ಸಿನಿಮಾ ಇದು ಅಂತ ಹೇಳ್ಬೋದು. ನೋಡ್ಕೊಂಡು ಬಂದಿದ್ದಾಯ್ತು, ಮಾತಾಡುವ ಸಿನಿಮಾ ಕೊಟ್ಟಂತಹ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆ್ಯಂಡ್ ನನಗೇನು ಇಷ್ಟ ಆಯಿತು, ನನಗೇನು ಕಷ್ಟ ಆಯಿತು ಅಂತೆಲ್ಲ. ಆದರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ, ಶಾಲಿವಾಹನ ಅನ್ನೋ ಒಂದು ಹಳ್ಳಿಯಲ್ಲಿ 4 ಜನ ಇರೋ ಒಂದು ಸಣ್ಣ ಫ್ರೆಂಡ್ಸ್ ಗ್ಯಾಂಗ್ ಇರುತ್ತೆ. ಪ್ರತಿದಿನ ಊರು ತಿರುಗಾಡ್ಕೊಂಡು ಕಬಡ್ಡಿ ಆಡ್ಕೊಂಡು ಅಲ್ಪ ಸ್ವಲ್ಪ ಕೆಲಸ ಮಾಡ್ಕೊಂಡು ದಿನ ಕಳೀತಾ ಇರ್ತಾರೆ. ಅಂಥದ್ರಲ್ಲಿ ಒಂದು ದಿನ ಬಾವಿಲಿ ಈಜು ಹೊಡೆಯೋಕೆ ಹೋಗ್ತಾರೆ. ಅದರಲ್ಲೊಬ್ಬ ಪ್ರಾಣ ಕಳ್ಕೊತಾನೆ. ಆಮೇಲೆ ಹೀರೋ ಕೈಗೆ ಒಂದು ವಸ್ತು ಸಿಗುತ್ತೆ. ಆ ವಸ್ತು ಏನು, ಆಮೇಲೆ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಕಾನ್ಸೆಪ್ಟ್ ಅನ್ಬೋದು. ನ್ಯೂ ಕಮರ್ಸ್ ಆಗಿ ಒಂದು ಕಂಪ್ಲೀಟ್ ಹೊಸ ಟೀಮ್ ಜೊತೆ ಲಿಮಿಟೆಡ್ ಬಜೆಟ್ ಅಲ್ಲಿ ಲಿಮಿಟೆಡ್ ರಿಸೋರ್ಸಸ್ ಅಲ್ಲಿ ಈ ತರಹದ ಕಾನ್ಸೆಪ್ಟ್ನ ಸಿನಿಮಾ ಆಗಿ ತೆರೆ ಮೇಲೆ ತಂದಿದ್ದ ಎಫರ್ಟ್ಗೆ ಮೆಚ್ಚಲೇಬೇಕು. ತುಂಬಾ ಹಿಡಿಸ್ತಾ ನನಗದು. ಎಷ್ಟೋ ಜನಕ್ಕೆ ತುಂಬಾ ಒಳ್ಳೆ ಬಜೆಟ್ ಇರುತ್ತೆ, ಆದರೆ ರುಟೀನ್ ರಾಡ್ಗಳನ್ನ ಇಳಿಸ್ತಾ ಇರ್ತಾರೆ. ನೋ ಇಶ್ಯೂಸ್, ಅದು ಅವ್ರ ಇಷ್ಟ. ಬಟ್ ಈ ಟೀಮ್ ಅವರು ಒಂದು ಟೈಮ್ ಲೂಪ್ ಕಾನ್ಸೆಪ್ಟ್ನ ಮೈಥಾಲಜಿ ತಂದು ಒಂದು ಹಳ್ಳಿಯಲ್ಲಿ ದೇಸಿ ಸ್ಟೈಲಲ್ಲಿ ಆಡಿಯನ್ಸ್ಗೆ ಸರ್ವ್ ಮಾಡಿದ್ದಾರೆ. ಗುಡ್ ಒನ್. ನಂಗೆ ಓವರ್ ಆಗಿ ಕಾನ್ಸೆಪ್ಟ್ ಹಿಡಿಸ್ತು. ನೆಕ್ಸ್ಟ್ ಸಿನಿಮಾದ ಎಸ್ಟಾಬ್ಲಿಷ್ಮೆಂಟ್ ಮತ್ತು ಮೊದಲ ಅರ್ಧ ಗಂಟೆ ಏನಿದೆ ಅದು ತುಂಬಾನೇ ಗ್ರಿಪ್ಪಿಂಗ್ ಆಗಿತ್ತು. ಅಂಡ್ ಇಡೀ ಸಿನಿಮಾ ಹೇಗೆ ಕ್ಯಾರಿ ಮಾಡ್ತಾರೆ ನೋಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡ್ತು ಅನ್ಬಲ್ಲೆ. ಸಿನಿಮಾಗೆ ಸ್ವಲ್ಪ ಮೈಥಾಲಜಿ ಟಚ್ ಕೊಟ್ಟು ಅದರಿಂದ ನರೇಶನ್ ಸ್ಟಾರ್ಟ್ ಮಾಡಿ ಕ್ಯಾರೆಕ್ಟರ್ಸ್ನ ಇಂಟ್ರೊಡ್ಯೂಸ್ ಮಾಡಿಸಿ ನಂತರ ಕಾನ್ಫ್ಲಿಕ್ಟ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ತುಂಬಾ ಕ್ವೆಶ್ಚನ್ಸ್ ಆಲ್ರೆಡಿ ನಮ್ಮ ತಲೆಯಲ್ಲಿ ಬಂದುಬಿಡುತ್ತೆ ಅಷ್ಟರಲ್ಲೇ. ಸೊ ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನ ನೋಡಕ್ಕೆ ವೆಯ್ಟ್ ಮಾಡ್ತಾ ಇರ್ತೀವಿ. ಇನ್ನು ಸಿನಿಮಾದಲ್ಲಿನ ಡೈಲಾಗ್ಸ್ಗಳು ಮಜಾ ಕೊಟ್ಟವು. ಈಗಿನ ಟ್ರೆಂಡಿಂಗ್ ಮೀಮ್ಸ್ನ ತುಂಬಾ ಚೆನ್ನಾಗಿ ತುಂಬಾ ಸ್ಮಾರ್ಟ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ ಸಿನಿಮಾದಲ್ಲಿ. ಅವು ಅಲ್ಲಲ್ಲಿ ನಗುನ ಕೂಡ ಬರ್ಸಿದ್ವು. ಇನ್ನು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದರೆ ಎಲ್ಲರೂ ಪರ್ಫಾರ್ಮೆನ್ಸ್ ತುಂಬಾ ನ್ಯಾಚುರಲ್ ಆಗಿತ್ತು ಅಂಡ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನಿಸ್ತು. ಆದರೆ ಆಟೋ ಡ್ರೈವರ್ ಕ್ಯಾರೆಕ್ಟರ್ನ ಬಿಟ್ಟು. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದ್ದ ವಿಚಾರಕ್ಕೆ ಬಂದರೆ ಇಂಟೆಲಿಜೆಂಟ್ ರೈಟಿಂಗ್ ಇಲ್ಲಿ ಮಿಸ್ ಆಗಿದೆ. ಸೊ ಅದರಿಂದ ಸಿನಿಮಾ ತುಂಬಾ ಕಡೆ ಬೋರ್ ಹೊಡಿಸ್ತು ಅಂಡ್ ಲ್ಯಾಗ್ ಅನ್ನೋ ಫೀಲ್ ಕೂಡ ಬಂತು. ಟೈಮ್ ಲೂಪ್ ಸಿನಿಮಾ ಅಂದ್ರೆ ಅಲ್ಲಿ ರಿಪೀಟೆಡ್ ಸೀನ್ಸ್ಗಳು ಅವೇ ಪಾತ್ರಗಳು ಬಂದೇ ಬರ್ತವೆ. ಆ ಪ್ರಾಸೆಸ್ ಅಲ್ಲಿ ಅವೇ ಎಲಿಮೆಂಟ್ಗಳ ಜೊತೆ ಎಡಿಟಿಂಗ್ ಅಲ್ಲಿ ಆಟ ಆಡೋಕೆ ತುಂಬಾನೇ ಜಾಗ ಇತ್ತು ಅಂಡ್ ಕುತೂಹಲ ಕ್ರಿಯೇಟ್ ಮಾಡೋ ಬರವಣಿಗೆ ಇಲ್ಲಿ ತುಂಬಾ ಬೇಕಿತ್ತು ಅಂತ ಹೇಳ್ತೀನಿ. ಪಾತ್ರಗಳ ಸುತ್ತ ಇದ್ದ ಸೀನ್ಗಳು ತುಂಬಾ ಜನರಿಕ್ ಆಗಿದ್ವು ಅಂಡ್ ಎಮೋಷನಲಿ ಕನೆಕ್ಷನ್ ನಮಗೆ ಇಲ್ಲಿ ಯಾವ ಪಾತ್ರಕ್ಕೂ ಸಿಗೋದಿಲ್ಲ. ಜಸ್ಟ್ ನೋಡ್ಬೇಕಂತ ನೋಡ್ತಾ ಇರ್ತೀವಿ ಅಷ್ಟೇ. ಆಮೇಲೆ ಪ್ರಾಪರ್ ಕ್ಲೋಸರ್ಗಳು ಕಾಣಿಸ್ಲಿಲ್ಲ ಇಲ್ಲಿ. ತುಂಬಾ ವಿಚಾರಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ, ಬಟ್ ಅವೆಲ್ಲದಕ್ಕೂ ಕ್ಲೋಸರ್ ಸಿಕ್ಕಿಲ್ಲ. ಕೆಲವೊಂದಕ್ಕೆ ಕೊಟ್ಟ ಕ್ಲೋಸರ್ ತುಂಬಾ ಜನರಿಕ್ ಅಂತ ಅನಿಸ್ತು. ಹಾಗೇನೇ ಈ ಸೀಕ್ವೆಲ್ ಟ್ರೆಂಡ್ ಅನ್ನ ಇವರು ಫಾಲೋ ಮಾಡಿದ್ದು ನನಗೆ ಇಷ್ಟ ಆಗಲಿಲ್ಲ. ಬಟ್ ಇಟ್ಸ್ ಓಕೆ, ಅದು ಕ್ರಿಯೇಟರ್ ಚಾಯ್ಸ್. ಓವರ್ ಆಲ್ ಹೇಳಬೇಕಂದ್ರೆ ಒಂದು ಒಳ್ಳೆ ಪ್ರಯತ್ನ ಅಂತ ಹೇಳ್ತೀನಿ. ಕಾನ್ಸೆಪ್ಟ್ ಚೆನ್ನಾಗಿದೆ, ಎಕ್ಸಿಕ್ಯೂಷನ್ ಬೆಟರ್ ಇರ್ಬೋದಿತ್ತು. ಹೊಸ ಪ್ರಯತ್ನಗಳಲ್ಲಿ ಸ್ವಲ್ಪ ಮಿಸ್ಟೇಕ್ ಇದ್ರು ನೀವು ನೋಡ್ತೀರಾ ಅನ್ನೋದಾದ್ರೆ ಈ ಸಿನಿಮಾನ ಖಂಡಿತ ಒಂದ್ಸಲ ಟ್ರೈ ಮಾಡಬಹುದು ಅಂತ ಹೇಳ್ತೀನಿ. ಇನ್ನು ಮಿಕ್ಕಿರೋರಿಗೆ ನಿಮ್ಮ ಇಷ್ಟ. ಸೊ ಇದಿಷ್ಟು ನನಗೆ ಈ ಶಾಲಿವಾಹನ ಶಕೆ ಅನ್ನೋ ಸಿನಿಮಾವನ್ನು ನೋಡಿ ಹೇಳಬೇಕು ಅನ್ಕೊಂಡಿದ್ದಂತಹ ವಿಚಾರಗಳು. ನೀವೇನಾದರೂ ಸಿನಿಮಾ ನೋಡಿದ್ರೆ ನಿಮಗೆ ಏನು ಅನಿಸ್ತು ಅನ್ನೋದನ್ನ ಕೆಳಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಹಾಗೂ